ಮಾರ್ನಿಂಗ್ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕಬಿನಿ ಡ್ಯಾಮ್ ಭರ್ತಿಯಾಗಿದ್ರೂ ಕೂಡ ಬಾಗಿನ ಭಾಗ್ಯ ಇಲ್ಲ. ನೋಡಿ, ರಾಜ್ಯದಲ್ಲಿ ಮೊದಲು ತುಂಬುವಂತ ಡ್ಯಾಮ್ಗೆ ಬಾಗಿನ ಭಾಗ್ಯವಿಲ್ಲ. ಒಂದು ತಿಂಗಳ ಹಿಂದೆನೆ ಈ ಡ್ಯಾಮ್ ಭರ್ತಿಯಾಗಿದೆ. ಈವರೆಗೆ ಭರ್ತಿಯಾಗದ KRS ಡ್ಯಾಮ್ಗೆ ಬಾಗಿನ ಭಾಗ್ಯ ಸಿಕ್ಕಿದೆ. ಆದರೆ ಆಲ್ರೆಡಿ ಭರ್ತಿಯಾಗಿರುವಂತ ಡ್ಯಾಮ್ಗೆ ಬಾಗಿನ ಭಾಗ್ಯ ಇಲ್ಲ. ನಾಳೆ KRS ಡ್ಯಾಮ್ಗೆ ಬಾಗಿನವನ್ನ ಸಿಎಂ ಸಿದ್ದರಾಮಯ್ಯ ಅರ್ಪಿಸ್ತಾರೆ. ಕಳೆದ ವರ್ಷ KRSಗೆ ಬಾಗಿನ ಅರ್ಪಿಸಿ ಕಬಿನಿಗೂ ಕೂಡ ಬಾಗಿನ ಅರ್ಪಿಸಿದ್ರು. ಒಂದೇ ದಿನ ಎರಡೂ ಕಡೆ ಬಾಗಿನ ಅರ್ಪಿಸಿದ್ರು. ಈಗ ಆ ಪದ್ಧತಿಗೆ ಬ್ರೇಕ್ ಬಿದ್ದಿದೆ. ಕಾಡು ಪ್ರಾಣಿಗಳಿಗೆ ಆಶ್ರಯ ಆಗಿರುವಂತ ಕಬಿನಿ ಡ್ಯಾಮ್ ಏನಿದೆ, ಅಲ್ಲಿ ಬಾಗಿನ ಭಾಗ್ಯ ಇಲ್ಲ. ನಾಗರಹೊಳೆ ಬಂಡೀಪುರ ಅಭಯಾರಣ್ಯಕ್ಕೆ ನೀರನ್ನ ಕೊಡುತ್ತೆ. ನೋಡಿ, ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 696.13 ಮೀಟರ್, ಅಂದರೆ ಒಟ್ಟು ಸಾಮರ್ಥ್ಯ 2284 ಅಡಿ. ಆಮೇಲೆ ಒಳಹರಿವು 20,225 ಕ್ಯೂಸೆಕ್ ಇರುತ್ತೆ, ಹೊರಹರಿವು 25,000 ಕ್ಯೂಸೆಕ್ ಇರುತ್ತೆ. ಆಲ್ರೆಡಿ ಈಗ ಮುಂಗಾರು ಚುರುಕು ಪಡ್ಕೊಂಡಿದೆ, ಮಳೆ ಆಗಿದೆ, ಕೆರೆ ಕಟ್ಟೆಗಳೆಲ್ಲ ತುಂಬ ಹರಿತಾ ಇದೆ, ಒಂದಷ್ಟು ಕಡೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಒಂದು ತಿಂಗಳ ಹಿಂದೆ ಭರ್ತಿಯಾದಂಥ ಡ್ಯಾಮ್ಗೆ ಬಾಗಿನ ಭಾಗ್ಯ ಇಲ್ಲ. ಆದರೆ ಈವರೆಗೂ ಕೂಡ KRS ಡ್ಯಾಮ್ ಇನ್ನೂ ಕೂಡ ಭರ್ತಿ ಆಗಿಲ್ಲ. ಆದರೆ ಅದಕ್ಕೆ ಬಾಗಿನ ಭಾಗ್ಯ ಹೊಂದಿದೆ. ನಾಳೆ KRS ಡ್ಯಾಮ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸ್ತಾರೆ. ಆಮೇಲೆ ಕಳೆದ ವರ್ಷ ಒಂದು ಕಡೆ KRS ಅದರ ಜೊತೆ ಕಬಿನಿ ಎರಡೂ ಕಡೆ ಕೂಡ ಒಟ್ಟೊಟ್ಟಿಗೆ ಬಾಗಿನ ಅರ್ಪಿಸಿದ್ರು ಮುಖ್ಯಮಂತ್ರಿಗಳು. ಒಂದೇ ದಿನ ಬಾಗಿನ ಅರ್ಪಿಸುವಂಥ ಪದ್ಧತಿಗೆ ಈಗ ಬ್ರೇಕ್ ಬಿದ್ದಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಕಾಡು ಪ್ರಾಣಿಗಳಿಗೆ ಕಬಿನಿ ಡ್ಯಾಮ್ ಒಂದು ರೀತಿ ಈ ನಾಗರಹೊಳೆ ಬಂಡೀಪುರ ಅಭಯಾರಣ್ಯಕ್ಕೆಲ್ಲ ನೀರನ್ನು ಕೊಡುತ್ತೆ ಈ ಡ್ಯಾಮು. ಆದರೆ KRSಗೆ ಮಾತ್ರ ಮಣೆ ಹಾಕ್ತಾ ಇರೋದಕ್ಕೆ ಜನರು ಒಂದು ರೀತಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸರ್ಕಾರದ ಈ ನಿಲುವು ಇದೆಯಲ್ಲ, ಅದು ಸರಿಯಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಮಾಜಿ DGIGP ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಸಿಬಿ ಪೊಲೀಸರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕ ತನಿಖೆ ಮುಕ್ತಾಯ ಆಗಿದೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿಸಿಬಿ ಎಲ್ಲಾ ರೀತಿಯಾದಂಥ ಸಿದ್ಧತೆ ಮಾಡಿಕೊಳ್ತಾ ಇದೆ. ಕೋರ್ಟ್ನಲ್ಲಿ ವಿಟ್ನೆಸ್ ಹೇಳಿಕೆಯನ್ನ ದಾಖಲಿಸ್ತಾ ಇದೆ ಸಿಸಿಬಿ. ಓಂ ಪ್ರಕಾಶ್ ಕುಟುಂಬಸ್ಥರು, ಅವರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥ ಮನೆ ಕೆಲಸದವರು, ಅವರ ಸ್ನೇಹಿತರು, ಇವರೆಲ್ಲ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಏನಿರಬಹುದು, ಐ ವಿಟ್ನೆಸ್ ಏನು ಹೇಳ್ತಾರೆ, ಏನಾಗಿತ್ತು, 15 ಜನ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ತನಿಖೆ ಏನಿದೆ ಅದು ಬಹುತೇಕ ಕಂಪ್ಲೀಟ್ ಆಗಿದೆ. ಬಹಳ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಮನೆಯಲ್ಲಿ ಅವರನ್ನು ತಮ್ಮ ಮಗಳು ಮತ್ತು ಅವರ ಪತ್ನಿ ಇಬ್ಬರು ಕೂಡ ಸೇರಿಕೊಂಡು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು, ಏನೋ ಡಿಪ್ರೆಷನಲ್ಲಿದ್ದರು, ಆಮೇಲೆ ಟಾರ್ಚರ್ ಕೊಡ್ತಾಯಿದ್ರು, ಈ ಥರದ್ದೆಲ್ಲ ಆರೋಪಗಳನ್ನು ಮಾಡಿದರು. ವಾಟ್ಸಪ್ನಲ್ಲಿ ಗ್ರೂಪ್ಗಳಲ್ಲೆಲ್ಲ ಆ ಥರದ ಸಂದೇಶಗಳನ್ನು ಕಳಿಸಿದ್ರು ಅವರ ಪತ್ನಿ, ಓಂ ಪ್ರಕಾಶ್ ಅವರ ಪತ್ನಿ. ಯಾಕಂತಂದರೆ ಅವರು ಗನ್ ಹಿಡ್ಕೊಂಡು ಮನೇಲಿ ಓಡಾಡ್ತಾರೆ, ಎದುರಿಸ್ತಾರೆ, ಸಾಯಿಸ್ತಾರೆ, ಅದಕ್ಕೆ ನಾವೇ ಸಾಯಿಸ್ಬಿಟ್ವಿ ಅವ್ರನ್ನ ಅಂತ. ಓಂ ಪ್ರಕಾಶ್ ವಿರುದ್ಧ ಹಲವರ ಬಳಿ ಪತ್ನಿ ಆರೋಪವನ್ನು ಮಾಡಿದ್ರು, ಗಂಭೀರವಾದಂಥ ಆರೋಪಗಳು. ASI ಅಧಿಕಾರಿಗಳು ಕುಟುಂಬಸ್ಥರ ಬಳಿ ಈ ವಿಚಾರ ಎಲ್ಲ ಹೇಳಿಕೊಂಡಿದ್ರು. ಹೀಗಾಗಿ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ಸಿಸಿಬಿ ಪಡ್ಕೊಂಡಿದೆ. ಅದರಲ್ಲಿ ಟೆಕ್ನಿಕಲ್ ಎವಿಡೆನ್ಸು, FSL ರಿಪೋರ್ಟು ಇದೆಲ್ಲವೂ ಕೂಡ ರೆಡಿ ಇದೆ. ಅದರ ಜೊತೆಗೇನೆ ಸಿಸಿಬಿಯಿಂದ CCTV ದೃಶ್ಯ, ಮೊಬೈಲ್ ಡೇಟಾ ಕೂಡ ರಿಕವರಿ ಆಗಿದೆ. ಆರೋಪಿ ಪಲ್ಲವಿ ಮೆಂಟಲ್ ಹೆಲ್ತ್ ವರದಿಯೂ ಕೂಡ ಸಂಗ್ರಹ ಮಾಡಿದ್ದಾರೆ. ನಿಮಾನ್ಸ್ ವೈದ್ಯಾಧಿಕಾರಿಗಳಿಂದ ಸಿಸಿಬಿಗೆ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಅನ್ನು ಕೊಡಲಾಗಿದೆ. ಅನೇಕ IAS ಅಧಿಕಾರಿಗಳು ಕುಟುಂಬಸ್ಥರ ಬಳಿ ಕೂಡ ಈ ಥರದ ಒಂದು ಗಂಭೀರ ಆರೋಪವನ್ನು ಅವರ ಪತ್ನಿ ಮಾಡ್ತಾ ಇದ್ರು. ಯಾವಾಗ ನೋಡಿದ್ರು ಗನ್ ಹಿಡ್ಕೊಂಡು ಸಾಯಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ಕ್ರಿಮಿನಲ್ಸ್ಗಳೆಲ್ಲ ಜೊತೆ ಅವ್ರಿಗೆ ನಂಟಿದೆ, ಹಾಗಾಗಿ ನಮಗೆ ಮನೆಯಲ್ಲಿ ಒಂದು ರೀತಿ ಭಯ ಆಗುತ್ತೆ, ಆ ಥರದ ಬಿಹೇವಿಯರ್ ಇದೆ ಅವ್ರದ್ದು, ಗನ್ ಹಿಡ್ಕೊಂಡು ಶೂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಆಮೇಲೆ ಅವರ ಮಾನಸಿಕ ಸ್ಥಿತಿ ಕೂಡ ಸರಿ ಇರಲಿಲ್ಲ, ಮೆಂಟಲಿ ಹೆಲ್ತ್ ಸರಿ ಇರಲಿಲ್ಲ, ಮೆಂಟಲ್ ಹೆಲ್ತು.